ನಮ್ಮ ದೇಹದಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ತೊಂದರೆಗಳು ಬರ್ತವೆ. ಆ ಸಣ್ಣ ಪುಟ್ಟ ತೊಂದರೆ ಏನಾಗುತ್ತೆ ಅಂದರೆ ಅದನ್ನು ಕಾಲಕ್ಕೆ ಸರಿಯಾಗಿ ಅದಕ್ಕೆ ಉಪಶಮನವನ್ನು ನಾವು ಮಾಡಲಿಲ್ಲ ಅಂದರೆ ತೊಂದರೆಗಳು ಜಾಸ್ತಿ ಆಗ್ತವೆ. ನಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡೋಕ್ಕಾಗೋದಿಲ್ಲ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿ, ಸಾಕಷ್ಟು ವಿಷಯಗಳು ಈ ಕಾರ್ಯಕ್ರಮದಲ್ಲಿದೆ. ತಪ್ಪದೇ ನೋಡಿ ಈ ಆರೋಗ್ಯದ ಒಂದು ಕಾರ್ಯಕ್ರಮ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮ ನಮ್ಮ ಜೀವನದಲ್ಲಿ ದಿನನಿತ್ಯವೂ ಬರ್ತಕ್ಕಂಥ ಆ ಒಂದು ಸಣ್ಣ ಸಣ್ಣ ಆರೋಗ್ಯ ತೊಂದರೆಯ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ, ಉಪಶಮನಗಳನ್ನು ಕೊಡ್ತಾ ಇದ್ದೀವಿ. ವಿ ಆರ್ ಗಿವಿಂಗ್ ರೆಮಿಡೀಸ್, ನ್ಯಾಚುರಲ್ ರೆಮಿಡೀಸ್ ಫಾರ್ ಸ್ಮಾಲ್ ಹೆಲ್ತ್ ಪ್ರಾಬ್ಲಮ್ಸ್ ದಟ್ ಕಮ್ ಇನ್ ಅವರ್ ಲೈಫ್. ಬನ್ನಿ ನಮ್ಮ ಅತಿಥಿಯನ್ನು ಸ್ವಾಗತ ಮಾಡೋಣ. ನಮಸ್ಕಾರ ಶ್ರೀ ನಿರಂಜನ್ ಅವರೇ. ನಮಸ್ಕಾರ. ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೀವಿ. ಸೊ ತುಂಬ ಸಂತೋಷ ನೀವು ನಮ್ಮ ಸ್ಟುಡಿಯೋಗೆ ಬಂದಿದ್ದು. ಇವತ್ತು ನಾವು ಕ್ಷಮಿಸಿ, ನನಗೆ ಸ್ವಲ್ಪ ಕೆಮ್ಮು ತೊಂದರೆ ಆಗಿದೆ. ಕೆಮ್ಮು ಬಗ್ಗೆ ನಾವು ಮಾತಾಡೋಣ ಅಂತ. ಕೆಮ್ಮು ಅಂದರೆ ವಾಟ್ ಇಸ್ ಕಾಫ್? ನೋಡಿ, ಈಗ ಕಾಫ್, ಕೆಮ್ಮು ಅನ್ನೋದು ನಮ್ಮ ಬಾಡಿಯ ಒಂದು ಪ್ರತಿಕ್ರಿಯೆ ಅಂತ ಕರಿಬೋದು. ಇಟ್ಸ್ ಅ ರಿಫ್ಲೆಕ್ಸ್. ಈಗ ನಮ್ಮ ಈ ಶ್ವಾಸಕೋಶ ಅಂದರೆ ರೆಸ್ಪಿರೇಟರಿ ಸಿಸ್ಟಮಲ್ಲಿ ಯಾವುದೇ ಒಂದು ಫಾರಿನ್ ಬಾಡಿ ಅಥವಾ ಈಗ ನೋಡಿ ವೈರಸ್ ಇರ್ಬೋದು, ಯಾವುದೇ ವಸ್ತು ಅಲ್ಲಿ ಹೊಕ್ಕಾಗ ಆವಾಗ ನಮ್ಮ ಬಾಡಿ ಒಂದು ಪ್ರತಿಕ್ರಿಯೆಯನ್ನು ತೋರಿಸುತ್ತೆ. ಇಟ್ ರಿಯಾಕ್ಟ್ಸ್. ದ್ಯಾಟ್ ರಿಫ್ಲೆಕ್ಸ್ ಇಸ್ ಕಾಲ್ಡ್ ಎಸ್ ಕಾಫ್. ಈಗ ಕೆಮ್ಮಲನ್ನು ನಾವು ತೆಗೆದುಕೊಂಡಾಗ ಸಾಧಾರಣವಾಗಿ ಅದು ನೆಗಡಿ ಶುರು ಆದಮೇಲೆ ಬರ್ತದ, ಅಥವಾ ಈಗ ಕೆಲವರಿಗೆ ಡಸ್ಟ್ ಅಲರ್ಜಿ ಅಂತ ಹೇಳ್ತಾರೆ, ಮನೆ ಗೂಡಿಸುವಾಗ ಅಥವಾ ರಸ್ತೆನಲ್ಲಿ ಹೋಗ್ತಕ್ಕಂಥ ಸಮಯದಲ್ಲಿ ದೇ ಗೆಟ್ ಅ ಕಾಫ್ ವೆನ್ ದ ಡಸ್ಟ್ ಕಮ್ಸ್ ಆರ್ ಸಮ್ ವೆಹಿಕಲ್ ಪೊಲ್ಯೂಷನ್ ಸ್ಮೆಲ್. ಇಸ್ ಕಾಫ್ ಸಮಥಿಂಗ್ ಟು ಡೂ ವಿತ್ ಕೋಲ್ಡ್? ಹೌದು, ಕೆಲವು ಸತಿ ಕೆಮ್ಮು ನೆಗಡಿಯಿಂದನೂ ಕೂಡ ಬರ್ಬೋದು. ಆದರೆ ಅದು ಒಂದೇ ಕಾರಣ ಅಲ್ಲ. ನೆಗಡಿ ಇಲ್ಲದೇನೂ ಕೂಡ ನಮಗೆ ಕೆಮ್ಮು ಬರ್ಬೋದು. ನೆಗಡಿ ಆದಾಗ ಈ ಮ್ಯೂಕಸ್ ಏನಂತೇವೆ ಅದು ನಮ್ಮ ಗಂಟ್ಲಲ್ಲೆಲ್ಲ ಅಕ್ಯುಮುಲೇಟ್ ಆಗಿ ಆವಾಗ ನಮಗೆ ಈ ಕಾಫ್ ರಿಫ್ಲೆಕ್ಸ್. ಸೊ ದ ಬಾಡಿ ಇಸ್ ಟ್ರೈಂಗ್ ಟು ಪುಷ್ ಔಟ್ ದಟ್ ಮ್ಯೂಕಸ್. ಸೊ ಆವಾಗ ನಾವು ಕೆಮ್ಮನ್ನು ನೋಡ್ತೇವೆ. ಇನ್ನೊಂದು ಕಡೆ ನಾವು ಬೇರೆ ಕಾರಣಗಳನ್ನು ನೋಡುವಾಗ ಕೆಲವು ಸತಿ ಇನ್ಫೆಕ್ಷನ್ಗಳಾಗಿರ್ಬೋದು. ಈಗ ಶ್ವಾಸಕೋಶದ ಇನ್ಫೆಕ್ಷನ್, ನ್ಯೂಮೋನೈಟಿಸ್ ಆಗಿರ್ಬೋದು ಅಥವಾ ಬ್ರಾಂಕೈಟಿಸ್, ಅಂದರೆ ಅನೇಕ ಇನ್ಫೆಕ್ಷನ್ಗಳಾಗುತ್ತೆ ಶ್ವಾಸಕೋಶದಲ್ಲಿ. ಆವಾಗ ಕೂಡ ನೆಗಡಿ ಇಲ್ಲದೆ ನಮ್ಮ ಕೆಮ್ಮು ಆಗ್ಬೋದು. ಬಿಕಾಸ್ ದೇ ಸಮಥಿಂಗ್ ಇನ್ಸೈಡ್ ಆ್ಯಂಡ್ ದ ಬಾಡಿ ವಾಂಟ್ಸ್ ಟು ಎಕ್ಸ್ಪೆಲ್ ಇಟ್ ಔಟ್. ಆವಾಗ ನಾವು ನೋಡ್ತೇವೆ. ಇನ್ನೊಂದು ಕಾರಣ ಏನಂದರೆ ಸ್ಮೋಕಿಂಗ್. ಈಗ ಬೀಡಿ ಸಿಗರೇಟ್ ಸೇದುವಂಥದ್ದು. ಆವಾಗ ಇಫ್ ದೇ ಸಮ್ ಇರಿಟೇಷನ್, ಅಲ್ಲಿ ಒಳಗಡೆ ಯಾವುದಾದ್ರು ಇರಿಟೇಷನ್ ಆದಾಗ ನಮಗೆ ಈ ಕೆಮ್ಮು ರಿಫ್ಲೆಕ್ಸ್ ನಾವು ಕಾಣ್ತೇವೆ. ಈಗ ಕೆಮ್ಮನ್ನು ನಾವು ತೆಗೆದುಕೊಂಡಾಗ ಶುರು ಆಗೋದು ಹೇಳಿದ್ರಿ ನೀವು, ಯಾವುದಾದ್ರೂ ಫಾರಿನ್ ಬಾಡಿ ಒಳಗಡೆ ಹೋದಾಗ ಅಥವಾ ಒಂದು ಕ್ರಿಮಿ ಒಳಗಡೆ ಹೋದಾಗ ಕೆಮ್ಮು ಶುರು ಆಗುತ್ತೆ. ಆದರೆ ಸಾಧಾರಣವಾಗಿ ವಾಟ್ ಇಸ್ ದ ಮೋಸ್ಟ್ ಕಾಮನ್ ರೀಸನ್? ಸಾಧಾರಣವಾದ ಕಾರಣ ಯಾವುದು ಕೆಮ್ಮಿಗೆ? ನೋಡಿ, ನಾವು ಈಗ ಬಿಗ್ಗೆಸ್ಟ್ ರೀಸನ್ ಅಂತ ಹೇಳೋದಾದರೆ ಇಟ್ ಇಸ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್. ಈಗ ನಾವು ಕ್ಲಾಸಿಫೈ ಮಾಡಿದ್ರೆ ಅನೇಕ ಇನ್ಫೆಕ್ಷನ್ಗಳಾಗುತ್ತೆ. ರೈಟ್ ಫ್ರಮ್ ದ ಫ್ಯಾರಿಂಗ್ಸ್ ಆರ್ ಲ್ಯಾರಿಂಗ್ಸ್ ಡೌನ್ ಟು ಯುವರ್ ಲಂಗ್ಸ್. ಶ್ವಾಸಕೋಶದ ಒಳಗಡೆ ಕೂಡ ಈಗ ನಮಗೆ ಅಲ್ಲಿ ಒಳಗಡೆ ಮ್ಯೂಕಸ್ ತುಂಬಿಕೊಂಡಾಗ ಆವಾಗ ನಮಗೆ ಈ ಕಾಫ್ ಬರುವಂಥದ್ದಾಗಿದೆ. ಈಗ ನಾವು ಕೆಮ್ಮನ್ನು ತೆಗೆದುಕೊಂಡಾದರೆ ನಿರಂಜನ್ ಅವರೇ, ಎಷ್ಟು ರೀತಿಯಾದ ಕೆಮ್ಮುಗಳಿವೆ? ಈಗ ನೋಡಿ, ನಾವು ಕೆಮ್ಮು ನೋಡಿದ್ರೆ ಅನೇಕ ರೀತಿಯ ಕೆಮ್ಮುಗಳನ್ನು ನೋಡ್ಬೋದು. ಮುಖ್ಯವಾಗಿ ನಮಗೆ ಅನುಕೂಲಕ್ಕೆ ನಾವು ತಗೊಳ್ಳೋದು ಪ್ರೊಡಕ್ಟಿವ್ ಆ್ಯಂಡ್ ನಾನ್ ಪ್ರೊಡಕ್ಟಿವ್ ಕಾಫ್ ಅಂತ ಹೇಳಿ. ಈಗ ನೋಡಿ, ಸಿಂಪ್ಲಿ ಆ್ಯಸ್ ದ ನೇಮ್ ಸೇಸ್ ಪ್ರೊಡಕ್ಟಿವ್. ಈಗ ನಾವು ಕೆಮ್ಮುವಾಗ ಈಗ ಇದು ಬರುತ್ತೆ ಮ್ಯೂಕಸ್ ಆರ್ ಸ್ಪ್ಯೂಟಮ್ ವೆನ್ ವಿ ಎಕ್ಸ್ಪೆಕ್ಟ್ ಟು ಗೆಟ್ ಇಟ್, ಅದಕ್ಕೆ ನಾವು ಪ್ರೊಡಕ್ಟಿವ್ ಕಾಫ್ ಅಂತ ಕರಿತೇವೆ. ಈಗ ಬರೀ ಡ್ರೈ ಕಾಫ್ ಅಂದರೆ ಯಾವುದೇ ಒಂದು ಸ್ಪ್ಯೂಟಮ್ ಅಥವಾ ಮ್ಯೂಕಸ್ ಅನ್ನು ನಾವು ಹೊರಗೆ ಹಾಕದೆ ನಾವು ಕೆಮ್ಮು ಬಂದಲ್ಲಿ ಅವ್ರಿಗೆ ನಾವು ನಾನ್ ಪ್ರೊಡಕ್ಟಿವ್ ಕಾಫ್ ಅಂತ ನಾವು ಕರಿತೇವೆ. ಈಗ ಈ ಒಂದು ಮ್ಯೂಕಸ್ ಬರದೇ ಇರತಕ್ಕಂಥದ್ದು, ಈ ಡ್ರೈ ಕಾಫು ತುಂಬ ನೋವು ಕೊಡ್ತದೆ. ಕೆಮ್ಮಿದಾಗ ಇಡೀ ದೇಹ ಅಲ್ಲ, ಈ ಭಾಗದಲ್ಲಿ ನೋವು ಬರಂಗೆ ಇಲ್ಲೆಲ್ಲ ನೋಯ್ತದೆ ಅದು ಕೆಮ್ಮಿದಾಗ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇವರೇ? ಈಗ ನೋಡಿ, ನಾವು ಈ ಮ್ಯೂಕಸ್ ಬರದೇ ಇರುವಾಗ ಡ್ರೈ ಕಾಫ್ ಅಂತೀವಿ. ಈಗ ಒಂದು ಕಂಡೀಷನ್ ಪರ್ಟುಸಿಸ್ ಅಂತ, ಅದರಲ್ಲಿ ನಾವು ಊಫಿಂಗ್ ಕಾಫ್ ಅಂತ ನಾವು ನೋಡ್ತೇವೆ. ಕನ್ನಡದಲ್ಲಿ ನಾವು ನಾಯಿ ಕೆಮ್ಮು ಅಂತ ಕರೀತಾರೆ.
ಸೊ ಇದನ್ನು ನಾವು ಕಂಡಾಗ ಅದು ಭಾಳಷ್ಟು ಒಂದು ನೋವನ್ನು ತರುತ್ತೆ. ಈ ಊಫಿಂಗ್ ಕಾಫ್ ಅನ್ನೋದು ಈ ರೆಸ್ಪಿರೇಟರಿ ಮಸಲ್ಸನ್ನು ಭಾಳಷ್ಟು ಸ್ಟ್ರೈನ್ ಮಾಡುತ್ತೆ. ದೇ ಆಲ್ ವರ್ಕ್ ಹಾರ್ಡರ್. ಸೊ ಆವಾಗ ಈ ಎಕ್ಸರ್ಷನ್ನಿಂದಾಗಿ ಈ ನೋವಾಗುತ್ತೆ ಈ ಜಾಗದಲ್ಲಿ, ಚೆಸ್ಟ್ ಏರಿಯಲ್ಲಿ. Before we go into the remedies of cough, I just want to ask one very important thing. ಈ ಕಾಫ್ ಸಿರಪ್ಗೆ ಅಡಿಕ್ಷನ್ ಆಗಿಬಿಡ್ತಾರೆ. ಹೌದು. ಈ ಕಾಫ್ ಸಿರಪ್ ಇದೆಲ್ಲ ಬಂದ್ಬಿಟ್ಟು ಯೌವನಸ್ಥ ಮಕ್ಕಳು ಅದನ್ನು ಕೆಮ್ಮಿದೆ ಅಂತ ಹೇಳಿ ವಿ ಕಮ್ ಟು ದ ರೆಮಿಡೀಸ್ ಅ ಲಿಟಲ್ ಲೇಟರ್ ಆನ್. ಇಟ್ ವಾಸ್ ಜಸ್ಟ್ ಅನ್ ಇನ್ಕ್ವಿಸಿಟಿವ್ ಕ್ವೆಶನ್. ವೈ ಈಸ್ ಇಟ್ ಸೋ ಅಡಿಕ್ಟಿವ್? ಈಗ ನೋಡಿ, ಎಸ್ಪೆಷಲಿ ತಗೊಳ್ಳುವಾಗ ಈ ಒಂದು ಔಷಧಿಯನ್ನು ಈಗ ಸೈಕೋಟ್ರೋಪಿಕ್ ಡ್ರಗ್ಸ್ ಕೆಳಗೂ ಹಾಕ್ತಾರೆ. ಅಂದರೆ ಈಗ ಮಾನಸಿಕವಾಗಿ ಏನಾದ್ರು ತೊಂದರೆ ಇದ್ದರೂ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ನಾವು ಉಪಯೋಗಿಸ್ತೇವೆ. ಸೊ ಇಟ್ ಅಫೆಕ್ಟ್ಸ್ ದ ನರ್ವಸ್ ಸಿಸ್ಟಮ್ ಟು. ಸೊ ಇದನ್ನು ನಾವು ಕಾಫ್ ಅಲ್ಲಿ ತಗೊಳ್ಳುವಾಗ ಇಟ್ ಗಿವ್ಸ್ ವೆರಿ ಗುಡ್ ರಿಲೀಫ್. ನಿದ್ದೆ ಬಂದಂಗೂ ಕೂಡ ಆಗುತ್ತೆ. ದ ಪರ್ಸನ್ ಇಸ್ ದಟ್ ಈಸ್. ಸೊ ಇದನ್ನು ಈ ಒಳ್ಳೆಯ ಒಂದು ಅನುಭವನ ಜನರು ಅದನ್ನು ತಿಳ್ಕೊಂಡು ಸೊ ದುರುಪಯೋಗವನ್ನು ಮಾಡಿಕೊಡ್ತಾರೆ. ಸೊ ದೇ ಆರ್ ಅಡಿಕ್ಟೆಡ್ ಟು ದಿಸ್ ಕಾಫ್ ಸಿರಪ್. ಈಗ ಕಾಫ್ ಸಿರಪ್ ಎಲ್ಲ ಆ ರೀತಿ ಇದೆ. ಈಗ ನಾನು ಈಗ ಸಮೀಪದಲ್ಲಿ ನಾನು ಕಾಫ್ ಸಿರಪ್ ಕೂಡ ಇದೆ ಅಂತ ನಾನು ಕೇಳಲ್ಪಟ್ಟಿದ್ದೀನಿ. ಬಟ್ ಜನರಲಿ ಈ ಕಾಫ್ ಸಿರಪ್ ಅನ್ನು ತೆಗೆದುಕೊಂಡಾಗ ಇಟ್ ಈಸ್ ಅನ್ ಅಡಿಕ್ಟಿವ್ ಕೈಂಡ್ ಆಫ್ ಅ ಥಿಂಗ್. ದ ಡಾಕ್ಟರ್ ಇಮಿಡಿಯೇಟ್ಲಿ ಟೆಲ್ಸ್ ಯು, ಆರ್ ಯು ಡ್ರೈವಿಂಗ್ ಟೂ ವೀಲರ್ ಅಂಡ್ ಗೋಯಿಂಗ್, ಆರ್ ಯು ಗೋಯಿಂಗ್ ಟು ವರ್ಕ್ ಟುಡೇ, ಆರ್ ಯು ಗೋಯಿಂಗ್ ಟು ಸ್ಕೂಲ್. ಹೌ ಅದು ಇನ್ನೂ ಎಷ್ಟು ಪ್ರಭಾವ ಬೀರಿದೆ ಚಿಕ್ಕ ಮಕ್ಕಳ ಮೇಲೆ. ಈಗ ಚಿಕ್ಕ ಮಕ್ಕಳಿಗೆ ವಿ ಹ್ಯಾವ್ ಟು ಸ್ಟಾಪ್ ದೇರ್ ಕಾಫ್ ಬಿಕಾಸ್ ದೇ ಗೋ ಟು ದ ಸ್ಕೂಲ್ ಆ್ಯಂಡ್ ದೇ ಮೈಟ್ ವೆರಿ ವೆಲ್ ನಾಟ್ ಕವರ್ ದೇರ್ ಮೌತ್ ಆ್ಯಂಡ್ ಕಾಫ್. ಸೊ ವಾಟ್ ಈಸ್ ಯುವರ್ ಅಡ್ವೈಸ್ ಫಾರ್ ಸ್ಮಾಲ್ ಚಿಲ್ಡ್ರನ್? ಈಗ ನೋಡಿ, ಒಂದು ಮುಖ್ಯವಾದ ಉದ್ದೇಶ, ವಿ ಆಲ್ಸೋ ಹ್ಯಾವ್ ಟು ಪುಟ್ ದೆಮ್ ಟು ಸ್ಲೀಪ್. ಅದಕ್ಕೋಸ್ಕರ ಅನೇಕ ಕಾಫ್ ಸಿರಪ್ಗಳಲ್ಲಿ ಈ ಒಂದು ಲಿಂಕ್ ಟೆಸ್ಟ್ ಕೋಡೆನನ್ನು ಆ್ಯಡ್ ಮಾಡಿರ್ತಾರೆ. ಸೊ ಇದು ಕೆಮ್ಮನ್ನು ನಿಲ್ಲಿಸೋದ್ರ ಜೊತೆ ಸ್ವಲ್ಪ ಡ್ರೌಸಿನೆಸ್ ಕೂಡ ಬರಮಾಡುತ್ತೆ. ಅದಕ್ಕೆ ಈಗ ನೋಡಿ, ಅಡಲ್ಟ್ಸಲ್ಲಿ ಕೂಡ ಇದು ಕಾಫ್ ಸಿರಪ್ಸ್ ತೊಗೊಂಡ್ಮೇಲೆ ದೇ ಆರ್ ಅಡ್ವೈಸ್ ಅಗೇನ್ಸ್ಟ್ ವರ್ಕಿಂಗ್ ವಿತ್ ಮೆಷಿನರಿ ಆರ್ ಡ್ರೈವಿಂಗ್ ಕೂಡ ಮಾಡಬಾರ್ದು ಅವರು. ಸೊ ಈ ನಿದ್ದೆ ಬರುವಂಥ ಒಂದು ಸೈಡ್ ಎಫೆಕ್ಟಿಂದಾಗಿ ಸೊ ಈ ಕಾಫ್ ಸಿರಪ್ನ ತಗೊಂಡು ಯಾವುದೇ ಆ್ಯಕ್ಟಿವಿಟಿ ವಿಚ್ ರಿಕ್ವೈರ್ಸ್ ಅಟೆನ್ಷನ್ ಅದನ್ನು ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಈ ಕೆಮ್ಮಲು ಎಷ್ಟೋ ತೊಂದರೆಗಳು. ಈಗ ನಮಗೂ ಕೂಡ ಶೂಟಿಂಗಲ್ಲಿ ನಮ್ಮ ಕ್ಯಾಮ್ರಾಮ್ಯಾನ್ ಮಿಸ್ಟರ್ ಪಾಲ್ ಅವರು ಸ್ವಲ್ಪ ಮೇಕಪ್ ಮ್ಯಾನ್ ಕ್ಷಮಿಸಿ, ಒಂದೊಂದು ಸರಿ ಆ ಪೌಡ್ರ್ ಒಳಗೋದಾಗಲ್ಲ ಕೆಮ್ಮು ಬರ್ತದೆ. ಇನ್ನೂ ಮಾತಾಡೋಣ ಒಂದು ಸಣ್ಣ ವಿರಾಮದ ನಂತರ. ಈ ಕೆಮ್ಮಿನ ಬಗ್ಗೆ ನಾವು ಮಾತನಾಡಕ್ಕೆ ಹೋಗ್ತಾ ಇದ್ದೇವೆ. ವೆಲ್ಕಮ್ ಬ್ಯಾಕ್. ಕೆಮ್ಮಿನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ನಿರಂಜನ್ ಅವರೇ, ನಾವು ವಿರಾಮಕ್ಕೆ ಹೋಗುವ ಮುನ್ನ ಈ ಕೆಮ್ಮು ಅದರ ಔಷಧಿಯ ಬಗ್ಗೆ ನಾವು ಮಾತಾಡ್ತಿದ್ವಿ. ಇನ್ನು ಈ ಕೆಮ್ಮಿನ ಬಗ್ಗೆ ನಾವು ತಿಳ್ಕೋಬೇಕಾಗಿರ್ತಕ್ಕಂಥ ಇನ್ಯಾವುದಾದ್ರೂ ಅಂಶಗಳಿವೆಯಾ? ಹೌದು. ಈಗ ನೋಡಿ, ಕೆಮ್ಮು ಅನ್ನೋದು ಇಟ್ ಇಸ್ ಬಿಹೈಂಡ್ ಅ ಡಿಸೀಸ್. ಓಕೆ, ಇದೇ ಒಂದು ಕಾಯಿಲೆಯಾಗಿ ನಾವು ಕನ್ಸಿಡರ್ ಮಾಡೋದಿಲ್ಲ. ಈ ಕೆಮ್ಮು ಅಂದರೆ ಅದು ಬೇರೆ ಕಾಯಿಲೆಗಳಿಗೆ ಒಂದು ಸೂಚಕ. ಅದಕ್ಕೇನೋ ಒಂದು ಹಿಂದೆ ಒಂದು ಕಾರಣ ಇದೆ ಅಂತ ಹೇಳಿ. ಅದಕ್ಕೆ ಅನೇಕ ಕಾರಣಗಳಿರ್ಬೋದು. ಈ ಕೆಲವರು ನೋಡಿ, ಈ ಹಾರ್ಟ್ ಬರ್ನ್ ಅಂತ ಕರಿತೀವಿ, ಆ್ಯಸಿಡ್ ರಿಫ್ಲೆಕ್ಸಿಂದ ಕೂಡ ಕೆಮ್ಮು ಬರಬಹುದು. ಎದೆ ಉರಿ ಅದರಿಂದ ಕೂಡ ಕೆಮ್ಮು ಬರ್ಬೋದು. ಇನ್ನು ಕೆಲವರಿಗೆ ಏರ್ ಪೊಲ್ಯೂಷನ್, ಈಗ ದೇ ಆರ್ ಅಲರ್ಜಿಕ್ ಟು ಸಮಥಿಂಗ್, ಆವಾಗ ಆ ಅಲರ್ಜನ್ ನಮ್ಮ ಶ್ವಾಸಕೋಶದಲ್ಲಿ ಹೊಕ್ಕಾಗ ಆವಾಗ ಕೂಡ ಕೆಮ್ಮು ಬರಬಹುದು. ಇನ್ನೂ ನ್ಯೂಮೋನೈಟಿಸ್ ಹೇಳ್ದಂಗೆ ಶ್ವಾಸಕೋಶದ ಇನ್ಫೆಕ್ಷನ್ಗಳು, ಆಗ ಲಂಗಲ್ಲಿ ಟ್ಯೂಮರ್ಸ್, ಕ್ಯಾನ್ಸರ್ಸ್ ಇರುವಾಗಲೂ ಕೂಡ ಕೆಮ್ಮು ಒಂದು ಸೂಚಕ ಆಗಿರ್ಬೋದು. ಈಗ ಇನ್ನೊಂದು ವಿಷಯ, ಇದನ್ನು ನಾವು ಚರ್ಚೆ ಮಾಡಲಿಲ್ಲ, ಬಟ್ ಐ ಆಮ್ ಸ್ಟಿಲ್ ಆಸ್ಕಿಂಗ್ ಯು ದಿಸ್ ಕ್ವೆಶ್ಚನ್. ವೆನ್ ವಿ ಹ್ಯಾವ್ ಪೆಟ್ಸ್ ಇನ್ ದ ಹೌಸ್, ನಾಯಿ, ಬೆಕ್ಕು ಅಥವಾ ಪಾರಿವಾಳ, ಇದರಿಂದ ನಮಗೆ ಕೆಮ್ಮು ಬರೋ ಸಾಧ್ಯತೆ ಇದೆಯಾ? ಹೌದು. ಇನ್ನೊಂದು ಮುಖ್ಯವಾದ ನಾ ಹೇಳೋದು ಮತ್ತೆ, ಅದು ಆಸ್ತ್ಮಾ. ಈ ಆಸ್ತ್ಮಾಲ್ ಕೂಡ ಒಂದು ಕೆಮ್ಮನ್ನು ನೋಡ್ತೇವೆ. ಈ ಕೆಮ್ಮು ನಮ್ಮ ಒಳಗಡೆ ಆಲ್ವಿಯೋಲ ಏನಂತ ಕರಿತೀವಿ, ಈ ಏರ್ ಸ್ಯಾಕ್ಸ್, ಅವುಗಳು ತುಂಬಿ ಮ್ಯೂಕಸ್ ಇಂದ ತುಂಬಿ ನಮ್ಮ ಈ ಶ್ವಾಸಕೋಶದ ಕಣಗಳು ಒಳಗಡೆ ಬಹಳ ಚಿಕ್ಕದಾಗ್ಬಿಡ್ತದೆ, ಅದೇ ಕನ್ಸ್ಟ್ರಿಕ್ಟ್. ಸೊ ಆವಾಗ ಏನಾಗುತ್ತೆ, ಅವ್ರಿಗೆ ಉಸಿರಾಡೋ ತೊಂದರೆ ಇರುತ್ತೆ.
ಒಂಥರ ಕೆಮ್ಮು ಕೂಡ ಬರುತ್ತೆ. ಅದು ಭಾಳಷ್ಟು ಒಂದು ಡೇಂಜರಸ್ ಕಂಡೀಷನ್. ಓಕೆ, ಇಟ್ಸ್ ಅ ಮೆಡಿಕಲ್ ಎಮರ್ಜೆನ್ಸಿ. ಸೊ ಇದು ಯಾಕಾಗುತ್ತೆ ಅಂದರೆ ಕೆಲವರು ದೇ ಆರ್ ಅಲರ್ಜಿಕ್ ಟು ಸಮ್ಥಿಂಗ್ಸ್, ಅಲರ್ಜನ್ಸ್ ಅಂತ ಕರಿತೇವೆ. ಈಗ ಪೆಟ್ಸ್ ಮನೇಲಿ ಇಟ್ಕೊಳ್ಳೋದ್ರಿಂದ ಅವರ ಕೂದಲು, ಈ ಪೆಟ್ಸಿನ ಕೂದಲು ಅನೇಕ ಕಡೆ ಹರಡಿರುತ್ತೆ. ಸೊ ದಿಸ್ ಕ್ಯಾನ್ ಬಿ ಆನ್ ಇರಿಟೆಂಟ್. ದೇ ಆರ್ ಅಲರ್ಜಿಕ್ ಟು ದಿಸ್ ಆ್ಯಂಡ್ ವೆನ್ ದಿಸ್ ಗೋಸ್ ಇನ್ ಟು ದ ರೆಸ್ಪಿರೇಟರಿ ಟ್ರ್ಯಾಕ್ಟ್ ದೇ ಸ್ಟಾರ್ಟ್ ಕಾಫಿಂಗ್, ದೇ ಹ್ಯಾವ್ ಬ್ರೀದಿಂಗ್ ಪ್ರಾಬ್ಲಮ್ಸ್. ಈ ಥರ ನಾವು Can we breathe in a hair of a dog? I'm just asking. No, it is actually a foreign body. It is an allergen. So ಅದು ಹೋದಾಗ our body tries to fight against this invading, foreign body. So it creates inflammatory condition. So it is always ಯಾವಾಗಲೂ ಈ ಪ್ರಾಣಿಗಳನ್ನ dogs should be treated like dogs, cats should be treated like cats. I've seen a lot of children and a lot of people, the dogs are also sitting on the sofa and the cat and the dog also sitting together and all that chu is happening, which would definitely lead to ಕೆಮ್ಮಲ್ಗೆ ಅದು ಕಾರಣವಾಗಿದೆ ಅಲ್ವೇ? ಮೆಡಿಸಿನ್ ಪ್ರಕಾರ ನಾವು ಆದಷ್ಟು ಮಟ್ಟಿಗೆ ಈ ಪೆಟ್ಸನ್ನು ಹೊರಗಡೆ ಇಡೋದಂತೂ ಬಹಳ ಉತ್ತಮ. ಕೆಲವರು ಪೆಟ್ಸನ್ನು ಅವ್ರ ಬೆಡ್ ಮೇಲೆ ಮಲ್ಕೊಳಕ್ಕೆ ಬಿಡ್ತಾರೆ. ಅವರು ಇದ್ದಂಗೆ ಅವ್ರ ಪೆಟ್ಸನ್ನು ಕೂಡ ನೋಡ್ಕೋತಾರೆ. ಬಟ್ ದಿಸ್ ಇಸ್ ನಾಟ್ ಗುಡ್ ಫಾರ್ ದ ರೆಸ್ಪಿರೇಟರಿ ಸಿಸ್ಟಮ್. ಸೊ ವಿ ಅಡ್ವೈಸ್ ದಟ್ ದೇ ಕೀಪ್ ಇಟ್ ಔಟ್ಸೈಡ್ ದೇರ್ bedroom or at least outside the house, which is very much recommended. Keep the dog and the cat where it should be ಅಂತ ಶ್ರೀ ನಿರಂಜನ್ ಅವರು ಹೇಳ್ತಾ ಇದ್ದಾರೆ. ಈಗ ಮುಂದುವರ್ಸ್ಕೊಂಡು ಹೋಗೋಣ. ಈಗ ಕೆಮ್ಮಲು ಬಂದಾಯಿತು, ಈಗ ಏನು ಮಾಡಬೇಕು? ಈಗ ನಮ್ಮ ಸಾಧಾರಣವಾಗಿ ನಾವು ನಮ್ಮ ಡಾಕ್ಟ್ರುಗಳು ಏನನ್ನ ಅದನ್ನು ಯಾವ ರೀತಿ ಅದನ್ನು ಚಿಕಿತ್ಸೆ ಕೊಡ್ತಾರೆ? ನಾವು ಉಪಶಮನಕ್ಕೆ ನಾವು ಬರೋಣ ಮುಂದಿನ ಭಾಗದಲ್ಲಿ. ಈಗ ಡಾಕ್ಟ್ರುಗಳು ಏನು ಮಾಡ್ತಾರೆ ಕೆಮ್ಮು ಬಂದಾಗ? ಈಗ ನೋಡಿ, ಮುಖ್ಯವಾಗಿ 2 ಮುಖ್ಯವಾದಂಥ ವಿಧಗಳಿವೆ. ಈಗ ಒಂದು ಆ್ಯಂಟಿಟ್ಯೂಸೇಟಿವ್ ಅಂತ, ಈ ಕೆಮ್ಮನ್ನು ತಡೆಗಟ್ಟಲಿಕ್ಕೆ ಆದರೂ ಒಂದು ರೀತಿಯ ಔಷಧಿಗಳು. ಇನ್ನೊಂದು ಎಕ್ಸ್ಪೆಕ್ಟೋರೆಂಟ್ ಅಂತ. ಸೊ ಆ್ಯಸ್ ದ ನೇಮ್ ಇಟ್ ಸೆಲ್ಫ್ ಟೆಲ್, ವಿ ಟ್ರೈ ಟು ಪುಟ್ ಔಟ್ ದ ಮ್ಯೂಕಸ್. ಈಗ ನೋಡಿ, ಭಾಳಷ್ಟು ಆ ಮ್ಯೂಕಸ್ ಅಕ್ಯುಮ್ಯುಲೇಟ್ ಆದರೆ ಉಸಿರಾಟಕ್ಕೂ ತೊಂದರೆ ಆಗುತ್ತೆ, ತುಂಬ ಕೆಮ್ಮಿರುತ್ತೆ, ಪ್ರೊಡಕ್ಟಿವ್ ಕಾಫ್. ಸೊ ಆದಷ್ಟು ನಾವು ಈ ಮ್ಯೂಕಸ್ನ ಹೊರಗಡೆ ತೆಗಬೇಕಾಗುತ್ತೆ. ಸೊ ಇದಕ್ಕೋಸ್ಕರ ನಾವು ಈ ಗ್ರೂಪ್ ಆಫ್ ಡ್ರಗ್ಸ್ ಎಕ್ಸ್ಪೆಕ್ಟರೆಂಟ್ಸನ್ನು ಕೊಡ್ತೇವೆ. ಫಾರ್ ಎಕ್ಸಾಂಪಲ್ ಅಸೆಟೈಲ್ಸಿಸ್ಟಿನ್ ಅಂತ. ಸೊ ಇದು ಚೆನ್ನಾಗಿ ಈ ಮ್ಯೂಕಸನ್ನು ಹೊರಗಡೆ ತೆಗೆಯುತ್ತೆ. ಇನ್ನು ಇವಾಗ ಕಾಫ್ ಸಿರಪ್ಸ್, ಮೋಸ್ಟ್ ಆಫ್ ದೆಮ್ ಆರ್ ಆ್ಯಂಟಿಟ್ಯೂಸೇಟಿವ್ಸ್. ಸೊ ದೇ ವರ್ಕ್ ಅಗೇನ್ಸ್ಟ್ ಕಾಫ್, ದೇ ಪ್ರಿವೆಂಟ್ ಕಾಫ್. ಸೊ ಅದರಲ್ಲಿ ಗರ್ಫೆನಾಸಿನ್ ಅಥವಾ ಲಿಂಕ್ಟೆಸ್ಕೋಡಿನ ಹೇಳಿದಾಗೆ ಇವೆಲ್ಲ ಕಾಫನ್ನು ತಡೆಗಟ್ಟುವಂಥ ಕೆಲವು ಔಷಧಿಗಳು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂಥದ್ದು. ನಿರಂಜನ್ ಅವರು, ಈಗ ನನಗೆ ಕೆಮ್ಮಲು ಬಂದ್ಬಿಡ್ತು. I just picked up the cough, let's say because of this AC or something. What is the first thing that I should do? ಈಗ ನೋಡಿ, ಕಾಫ್ ಅನ್ನೋದು ಇಟ್ ನೀಡ್ ನಾಟ್ ನೆಸೆಸರಿ ರಿಕ್ವೈರ್ ಆ್ಯಂಟಿಬಯೋಟಿಕ್ಸ್ ಅಂತ ದೊಡ್ಡ ಫಾರ್ಮ್ ಆಫ್ ಟ್ರೀಟ್ಮೆಂಟ್ಗೆ ನಾವು ಹೋಗೋದು ಅವಶ್ಯವಿಲ್ಲ. ನಾವು ಮನೆಯಲ್ಲೇ ಯಾವುದಾದ್ರು ಸಾಧಾರಣವಾದ ಒಂದು ರೆಮಿಡಿಯನ್ನು ಮಾಡಿ, ಇನ್ ಕೇಸ್ ಇಟ್ ಇಸ್ ನಾಟ್ ಕಂಟ್ರೋಲ್ ಬೈ ದಟ್, ಆವಾಗ ವಿ ನೀಡ್ ಟು ಸೀಕ್ ಮೆಡಿಕಲ್ ಟ್ರೀಟ್ಮೆಂಟ್. ದ ಬೆಸ್ಟ್ ಐ ಕ್ಯಾನ್ ಸಜೆಸ್ಟ್ ಯು ಕ್ಯಾನ್ ಹ್ಯಾವ್ ಅ ಸ್ಪೂನ್ ಆಫ್ ಹನಿ. Okay. Even medicine recommends it. Its exact action is not clear, but they say it has got a placebo effect. Like tagondaga, there is a soothing effect and there is relief from cough. ಈಗ ಕೆಮ್ಮಲ್ ವಿಚಾರವನ್ನು ನಾವು ತೆಗೆದುಕೊಂಡಾಗ ಕೆಲವೊಮ್ಮೆ ಈ ನೀರು ಅಥವಾ ಈ ಅನ್ನ ಒಂದೇ ಒಂದು ಅಗಳು ಅಥವಾ ಖಾರ ತಿಂದಾಗ ಒಂದು ಜಾಗದಲ್ಲಿ ಅದು ಹೋಗಿ ಏರ್ ಪೈಪು ಅದೇನೋ ಅಂತಾರೆ, ನಮ್ಗಂತೂ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಅದು ಹೋಗಿ ಸಿಕ್ಕಾಕೊಂಡಾಗ್ಲೂ ಒಂದು ರೀತಿಯಾದ ಕೆಮ್ಮು ಬರ್ತದೆ. ಆ ಕೆಮ್ಮಿಗೂ ಈ ಕೆಮ್ಮಿಗೂ ಏನು ವ್ಯತ್ಯಾಸ? ಈಗ ನೋಡಿ, ನಾನು ಹೇಳಿದ ಪ್ರಕಾರ ಇಟ್ ಇಸ್ ಬ್ಯಾಕ್ ಟು ದಟ್ ಸೇಮ್ ಥಿಂಗ್, ಫಾರಿನ್ ಬಾಡಿ. ಈಗ ಒಂದು ಫ್ಲ್ಯಾಪ್ ಇರುತ್ತೆ. ಈಗ ನಾವು ಊಟ ಮಾಡೋ ಪೈಪ್ಗೂ ಉಸಿರಾಡೋ ಪೈಪ್ಗೂ ದೇ ಹ್ಯಾವ್ ಅ ಕಾಮನ್ ಫ್ಲ್ಯಾಪ್, ಇಟ್ ಇಸ್ ದ ಎಪಿಗ್ಲಾಟಸ್. ಸೊ ನಾವು ಮಾತಾಡುವಾಗ ಇಟ್ ಇಸ್ ಕ್ಲೋಸ್ಡ್ ಓವರ್ ದ ಫುಡ್ ಪೈಪ್. ಸೊ ನಾವು ಊಟ ಮಾಡುವಾಗ ಇಟ್ ಕವರ್ಸ್ ದ ಏರ್ ಪೈಪ್ ಆ್ಯಂಡ್ ಲೆಟ್ಸ್ ದ ಫುಡ್ ಪಾಸ್ ಇನ್. ಸೊ ಈಗ ಬೈ ಮಿಸ್ಟೇಕ್ ವೆನ್ ವಿ ಈಟಿಂಗ್ ಇಟ್ ಫಾಸ್ಟ್, ಊಟ ವೇಗವಾಗಿ ಮಾಡುವಾಗ ಒಂದು ಸ್ಟ್ರೆಸ್ಸಲ್ಲಿ, ಆವಾಗ ಸಮ್ ಪಾರ್ಟಿಕಲ್ಸ್ ಮೇ ಎಂಟರ್ ದ ಲಂಗ್ಸ್. I mean, so what ನೀವೇನು ಹೇಳಕ್ ಬರ್ತಾ ಇದ್ದೀನಿ ಅಂದರೆ, you're trying to tell there's only one flap covering both the air pipe and the food pipe. And that is why elders tell you should not talk while eating. That's right. So you should not talk while eating. ನಾವು ಊಟ ಮಾಡ್ತಕ್ಕಂಥ ಸಮಯದಲ್ಲಿ ಮಾತಾಡಬಾರ್ದು, ಊಟ ಮಾಡಬೇಕು, ಮಾತಾಡೋ ಟೈಮಲ್ಲಿ ಮಾತಾಡಬೇಕು. ಊಟ ಒಂದು ಏರ್ ಪೈಪಲ್ಲಿ ಹೋದಾಗ ಈ ರೀತಿಯಾದ ತೊಂದರೆಗಳು ಬರ್ತವೆ. ಇಟ್ಸ್ ಅ ರಿಫ್ಲೆಕ್ಸ್. ಓಕೆ. ಸೊ ಅದರಿಂದ ಏನು ತೊಂದರೆ ಆಗೋದಿಲ್ಲ ಅಲ್ಲ? ಏನು ತೊಂದರೆ ಆಗಲ್ಲ. ಸೊ ದ ಬಾಡಿ ಇಸ್ ಟ್ರೈಂಗ್ ಟು ಪುಷ್ ಔಟ್ ದಿಸ್ ಫಾರಿನ್ ಬಾಡಿ. ಅದಕ್ಕೋಸ್ಕರ ನಮ್ಮ ಕೆಮ್ಮು ಬಂದು, ಈಗ ನೋಡಿ ಮೂಗಲ್ಲಿ ಕೆಲವರಿಗೆ ಅನ್ನದ ಅಗಳು ಬಂದ್ಬಿಡುತ್ತೆ. ಸೊ ಇಟ್ ಇಸ್ ಎಕ್ಸ್ಪೆಲ್ಲಿಂಗ್ ದಟ್ ಫಾರಿನ್ ಬಾಡಿ ಔಟ್. ಸಮಟೈಮ್ಸ್ ಮೂಗಲ್ಲಿ ಬರ್ತದೆ ಅನ್ನ
ಸಪೋಸ್ ಒಂದು ಅಗಳು ಅನ್ನ ಒಳಗೆ ಹೋದಾಗ ಅದು ಹೊರಗಡೆ ಬರುತ್ತೆ. ಸೊ ಇಟ್ಸ್ ಇನ್ ದ ರಾಂಗ್ ಪ್ಲೇಸ್. ಅದನ್ನ ನಮ್ಮ ದೇಹ ಹೊರಗಡೆ ಹಾಕ್ತಾ ಇದೆ. ಅದು ತಾನೇ but it's disgusting, but it's still the truth that the rice is coming out of the nose and things like that. Okay, ಈಗ ನಾವು ಜೇನುತುಪ್ಪದ ಬಗ್ಗೆ ಮಾತಾಡಿದ್ದೀವಿ, ಈ ಔಷಧಿಗಳ ಬಗ್ಗೆ ಮಾತಾಡಿದ್ದೀವಿ. ಈಗ ಎಷ್ಟು ದಿನ ಇರ್ತದೆ ಈ ಕೆಮ್ಮು? ಈಗ ನೋಡಿ, ಸಾಮಾನ್ಯವಾಗಿ ಕೆಲವರಿಗೆ 4 ಅಥವಾ 5 ದಿವಸ ಈ ಕೆಮ್ಮಲಿರೋದನ್ನು ನೋಡ್ತೇವೆ. ಇದು ತುಂಬ ಕಾಲ ಇದ್ದ ಪಕ್ಷದಲ್ಲಿ ದೇ ಹ್ಯಾವ್ ಟು ಸೀಕ್ ಮೆಡಿಕಲ್ ಟ್ರೀಟ್ಮೆಂಟ್. ನಾನು ಹೇಳಿದಾಗೆ ಇಫ್ ಇಟ್ ಡಸ್ ನಾಟ್ ವರ್ಕ್ ವಿತ್ ನ್ಯಾಚುರಲ್ ಹೋಮ್ ರೆಮಿಡೀಸ್, ಆವಾಗ ನಾವು ಒಂದು ದೊಡ್ಡ ಕಾರಣವನ್ನು ಸಸ್ಪೆಕ್ಟ್ ಮಾಡ್ಬೋದು. ಸೊ ಆವಾಗ ನಾವು ವಿ ಹ್ಯಾವ್ ಟು ಗೋ ಇನ್ ಫಾರ್ ಸಮ್ ಮೆಡಿಕಲ್ ಇಂಟರ್ವೆನ್ಷನ್. ಲಂಗ್ ಟೆಸ್ಟ್ ಮಾಡ್ಬೋದು, ಎಕ್ಸ್ರೇ ಮಾಡ್ಬೋದು. ಆವಾಗ ಗೊತ್ತಾಗುತ್ತೆ ಏನು ಆ್ಯಕ್ಚುಲಿ ಈ ಕಾರಣ, ಯಾಕೆ ಇಲ್ಲಿ ಎದೆಯಲ್ಲಿ ಅಥವಾ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡಿದೆ, ಮ್ಯೂಕಸ್ ತುಂಬಿಕೊಂಡಿದೆ ಅಂತ ನಾವು ಗೊತ್ತು ಮಾಡ್ಕೋಬೇಕಾಗುತ್ತೆ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಒಂದು ಸಣ್ಣ ವಿರಾಮದ ನಂತರ ನಿಮ್ಮನ್ನು ಭೇಟಿ ಆಗ್ತೇವೆ. ವೆಲ್ಕಮ್ ಬ್ಯಾಕ್. ಕೆಮ್ಮು ಬಗ್ಗೆ ಮಾತಾಡ್ತಿದ್ವಿ. ನಿರಂಜನ್ ಅವರೇ, ನಾವು ವಿರಾಮಕ್ಕೆ ಹೋಗುವ ಮುನ್ನ ವಿ ವರ್ ಟಾಕಿಂಗ್ ಅಬೌಟ್ ಡಾಗ್ಸ್ ಆ್ಯಂಡ್ ಕ್ಯಾಟ್ಸ್ ದಟ್ ವಿ ಹ್ಯಾವ್ ಟು keep it outside the house. It doesn't mean that we don't love our dogs and cats and that we have to chase it away and like throw it away. No, that's not what we meant. On medical grounds it can be a little dangerous. ಅದನ್ನ ಮಕ್ಕಳು ಅಥವಾ ದೊಡ್ಡವರು ಕೂಡ ಶ್ವಾಸಕೋಶ, ಅದಕ್ಕೆ ಒಂದು ರೀತಿಯಾದ ಸ್ಮಾಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಈಗ ಮುಂದೆ ಹೋಗೋಣ. ಈಗ ಕೆಮ್ಮಿಗೆ ನಾವು ಕಾಫ್ ಸಿರಪ್ ಅನ್ನು ಕುಡಿದ್ರೆ ಅದಕ್ಕೆ ಏನು ಹಾನಿ ಬರ್ತದೆ? ದೇರ್ ಇಸ್ ಅನ್ ಅಡಿಕ್ಷನ್ ಪ್ರಾಬ್ಲಮ್ ಆಲ್ಸೋ ವೆನ್ ಇಟ್ ಕಮ್ಸ್ ಟು ಕಾಫ್ ಸಿರಪ್ಸ್. ಇಸ್ ದೇರ್ ಸಮ್ ಕೈಂಡ್ ಆಫ್ ರೆಮಿಡೀಸ್ ಫ್ರಮ್ ದ ನೇಚರ್? ಈ ಪ್ರಕೃತಿಯಿಂದ ಔಷಧಿಗಳನ್ನ ಯಾವ ರೀತಿ ತಯಾರು ಮಾಡ್ಬೋದು? ಹೌದು, ನಾವು ಪ್ರಾಕೃತಿಕವಾಗಿ ನೋಡುವಾಗ ಅನೇಕ ಉಪಶಮನಗಳಿವೆ. ರೆಮಿಡೀಸ್ ಆರ್ ಸೋ ಮೆನಿ. ನಾವು ಅದನ್ನ ಗೊತ್ತುಪಡಿಸ್ಕೊಂಡು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಒಂದು ಮುಖ್ಯವಾಗಿ ಹೇಳಿದ ಹಾಗೆ ಹನಿ, ಜೇನುತುಪ್ಪ, ಇದು ಇಟ್ಸ್ ಥಾಟ್ ಟು ಬಿ ದ ಬೆಸ್ಟ್ ರೆಮಿಡಿ ಫಾರ್ ಕಾಫ್. ಸೊ ಜಸ್ಟ್ ಟೇಕಿಂಗ್ ಅ ಸ್ಪೂನ್ ವೆನ್ ಎವರ್ ಯು ಹ್ಯಾವ್ ಕಾಫ್ ಕ್ಯಾನ್ ರಿಲೀವ್ ಕಾಫ್. ಇನ್ನೊಂದು ಬಹಳ ಒಳ್ಳೆಯ ಒಂದು ಉಪಶಮನ ಏನಂದರೆ ಇಟ್ ಇಸ್ ಜಿಂಜರ್. ನಾನು ಹೇಳಿದಾಗೆ ಇದನ್ನು ನಾವು ನೆಗಡಿಗೂ ಕೂಡ ಉಪಯೋಗ ಮಾಡ್ಬೋದು. ನಾನು ಕೂಡ ಈ ಕೆಮ್ಮು ಅಥವಾ ನೆಗಡಿ ಬಂದಾಗ ಈ ಶುಂಠಿ ಕಷಾಯವನ್ನು ಮಾಡಿ ಕುಡಿತೇನೆ. ಈಗ ಇದು ನಾ ಹೇಳಿದ ಹಾಗೆ ಮಾಡುವುದು ಭಾಳ ಸುಲಭ. ಕೆಲವು ಟೇಕ್ ಅ ಪೀಸ್ ಆಫ್ ಜಿಂಜರ್, ಚಾಪ್ ಇಟ್ ಇಂಟು ಸ್ಮಾಲ್ ಪೀಸಸ್ ಆ್ಯಂಡ್ ಇದನ್ನು ಒಂದು ಚಿಕ್ಕ ಪಾತ್ರೆಯಲ್ಲಿ ಕುದಿಯುವ ನೀರಲ್ಲಿ ಹಾಕಿ ಅದನ್ನು ಬಸಿದು ವಿ ಕ್ಯಾನ್ ಆ್ಯಡ್ ಲಿಟಲ್ ಬಿಟ್ ಹನಿ ಟು ಟೇಸ್ಟ್. ಕೆಲವರು ಇದಕ್ಕೆ ಹಾಲು ಕೂಡ ಹಾಕಿಬಿಟ್ಟು ಆ್ಯಡ್ ಅ ಪಿಂಚ್ ಆಫ್ ಟರ್ಮರಿಕ್, ಈ ಹಳದಿ ಪೌಡರನ್ನು ಹಾಕಿಬಿಟ್ಟು ಅದನ್ನು ಕುಡಿಯೋದ್ರಿಂದ ಬಹಳಷ್ಟು ಒಳ್ಳೆಯ ರಿಲೀಫನ್ನು ನಾವು ಪಡಿಬೋದು ಈ ಕಾಫಿಂದ. ಸೊ ಜಿಂಜರ್, ಅ ಪಿಂಚ್ ಆಫ್ ಸ್ಯಾಫ್ರನ್, ಟರ್ಮರಿಕ್ ಟರ್ಮರಿಕ್, ಅದನ್ನು ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಉಗುರು ಬೆಚ್ಚಗೆ ಅದನ್ನು ಕುಡಿದ್ರೆ ತುಂಬ ಒಳ್ಳೆಯದು ಅಂತ. ಜೇನುತುಪ್ಪನೂ ಅದನ್ನು ಕುಡಿದಾಗ ಕೆಮ್ಮು ಕಡಿಮೆ ಆಗುತ್ತೆ. ಬೇರೆ ಏನಾದರೂ ಇದೆಯಾ ಇವರೇ? ಇನ್ನೂ ವಿ ಕ್ಯಾನ್ ಗೋ ಟು ಅನದರ್ ವಂಡರ್ ದಟ್ ವಿ ಫೈಂಡ್ ಇನ್ ನೇಚರ್. ಅದು ಗಾರ್ಲಿಕ್, ಅಂದರೆ ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿಯನ್ನು ಕೆಲವು ಕ್ಲೋವ್ಸ್, ಟೇಕ್ ಅ ಫ್ಯೂ ಕ್ಲೋವ್ಸ್ ಆಫ್ ಗಾರ್ಲಿಕ್, ಅದನ್ನು ಕೂಡ ನೀರಲ್ಲಿ ಹಾಕಿ ದೇ ಟೆಲ್ ದಿಸ್ ಗಾರ್ಲಿಕ್ ಸೂಪ್ ಥರ ಮಾಡಿಕೊಂಡು ಅದನ್ನು ಕುಡಿಯೋದ್ರಿಂದ ಬಹಳಷ್ಟು ಒಳ್ಳೆಯ ಒಂದು ರಿಲೀಫನ್ನು ನಾವು ಪಡಿಬೋದು. ನಾನು ಐ ಹ್ಯಾವ್ ಟು ವಾಚ್ ಫಾರ್ ದಿಸ್ ಗಾರ್ಲಿಕ್. ಈ ಬೆಳ್ಳುಳ್ಳಿಯ ಬಗ್ಗೆ ನಾನು ಒಂದು ಸಾಕ್ಷಿಯನ್ನು ಹೇಳಲೇಬೇಕು. ನಮ್ಮ ಬೋಧಕರಾದ ಪೀಟರ್ ಹಳೆಮನೆಯವರು ನಮ್ಮ ಬೆಂಗಳೂರಿನಲ್ಲಿ ಬಂದು ಇಲ್ಲಿ ಮೆಡ್ರಾಸಲ್ಲೂ ಕೂಡ ಅಥವಾ ಬೇರೆ ನಾವೆಲ್ಲೆಲ್ಲಿ ಹೋಗ್ತೀವೋ ಅವರು ಈ ಬೆಳ್ಳುಳ್ಳಿಯನ್ನು ತೆಗೆದುಕೊಂಡ್ಬರ್ತಾರೆ. ಬೆಳಗಾಂ ಕಡೆ ಈ ಸಣ್ಣ ಬೆಳ್ಳುಳ್ಳಿ ಸಿಗುತ್ತೆ. ಒಂದೇ ಒಂದು ಬೆಳ್ಳುಳ್ಳಿಯನ್ನು ಸ್ವಲ್ಪ ಒಂದು ಚುಟಿಕೆ ಉಪ್ಪನ್ನು ಹಾಕಿ ಅದನ್ನು ಬಾಯಿಗೆ ಹಾಕಿ ಚೆನ್ನಾಗಿ ಇದು ಮಾಡಿಬಿಡ್ತಾರೆ. ಆ ಕೆಮ್ಮು ಹೊಟ್ಟೆ ಹೋಗುತ್ತೆ, ಯಾವ ರೀತಿಯಾದ ಕ್ರಿಮಿ ಇದ್ದರೂ ಸರಿ. ಆ್ಯಂಡ್ ಇಟ್ ಈಸ್ ಟೆಸ್ಟೆಡ್. ಹೌದು, ಐ ವಾಂಟ್ ಟು ಟೆಲ್ ಯು ಥ್ರೂ ದಿಸ್ ಪ್ರೋಗ್ರಾಮ್, ಇಟ್ ಈಸ್ ಟೆಸ್ಟೆಡ್. ದಿಸ್ ಇಸ್ ಅ ಫುಲ್ ಪ್ರೂಫ್ ಕೈಂಡ್ ಆಫ್ ಅ ಟ್ರೀಟ್ಮೆಂಟ್. ಪಾಸ್ಟರ್ ಪೀಟರ್ ಹಳೆಮನೆ, ಅವರ್ ಮಿನಿಸ್ಟ್ರಿಯಲ್ ಸೆಕ್ರೆಟರಿ ಇನ್, ಅವರು ಇದನ್ನು ಹಿ ಯೂಸಸ್ ಇಟ್ ವೆನೆವರ್ ಇನ್ ಇಸ್ ಐಟ್ನರಿ. ಅವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾರೆ, ಬೇರೆ ನೀರುಗಳು ಕುಡಿಬೇಕಾಗುತ್ತೆ, ಬೇರೆ ವಾತಾವರಣ, ಇದರಲ್ಲೆಲ್ಲ ಹೆಂಗಪ್ಪ ಅವ್ರು ಇನ್ನೂ ಅದನ್ನು ಮೇಂಟೈನ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ, ಈ ಟೇಕ್ಸ್ ಇಟ್ ಇನ್ ಅ ಸ್ಮಾಲ್ ಕವರ್. ಗಾರ್ಲಿಕ್, ಬೆಳ್ಳುಳ್ಳಿಯನ್ನು ಒಂದು ಕವರಲ್ಲಿ ತೆಗೆದುಕೊಳ್ತಾರೆ, ಒಂದು ಸಣ್ಣ ಉಪ್ಪು ತೊಗೊಳ್ತಾರೆ. ಉಪ್ಪನ್ನ ಜಾಸ್ತಿ ತೊಗೊಬಾರ್ದು ಅಂತ ಹೇಳ್ತಾರೆ.
You will always tell us don't take salt more, but a small thing just to balance the stinging taste of garlic and a little bit of a salt, and you already feel better at the end. Is there anything else that we want to add? ಇನ್ನು ಎರಡು ಒಳ್ಳೆಯ ಒಂದು ರೆಮಿಡೀಸನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಈ ಕ್ಲೋವ್ ಆಯಿಲ್ ಏನಂತಾರೆ, ಲವಂಗದ ಎಣ್ಣೆ, ಅದನ್ನು ತಗೊಂಡು ಕೆಲವು ಕ್ಲೋವ್ಸ್ ಆಫ್ ಗಾರ್ಲಿಕ್ ಅದ್ರ ಜೊತೆ ಮಿಕ್ಸ್ ಮಾಡಿ, ಅದನ್ನ ಜಜ್ಜಿ ಮಿಕ್ಸ್ ಮಾಡಿ ಅದನ್ನು ಸೇವಿಸೋದ್ರಿಂದ ಒಳ್ಳೆಯ ಒಂದು ಉಪಶಮನ ಪಡಿಬೋದು. ಇನ್ನೊಂದು ಆ್ಯಲೋವೆರಾ ಜ್ಯೂಸ್ ಅಂತ ನಮಗೆ ಸಿಗುತ್ತೆ. ಸೊ ಈ ಆ್ಯಲೋವೆರಾ ಜ್ಯೂಸನ್ನು ತಗೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಇದನ್ನು ನಾವು ಸೇವಿಸೋದ್ರಿಂದ ನಮ್ಮ ಗಂಟಲಿನ ನೋವು, ಈ ಕೆಮ್ಮನ್ನು ನಾವು ತಡೆಗಟ್ಬೋದು. Garlic is good for health, but once we take that, we cannot talk to anybody always. Bad breath. Bad breath ಗೆ ಹೋಗ್ಬಿಡ್ತದೆ. ಈಗ ನೀವು ಅಲೋವೆರಾ ಬಗ್ಗೆ ಹೇಳಿದ್ರಿ. I always thought ಅಲೋವೆರಾ is only good for your hair. Is it good for your cough also? ಹೌದು, ಇಟ್ ಈಸ್ ವೆರಿ ಇಟ್ಸ್ ಅ ವಂಡರ್ ಡ್ರಗ್ ವಿ ಕ್ಯಾನ್ ಸೇ. ನ್ಯಾಚುರಲ್ ಆಗಿ ನೋಡುವಾಗ ಇಟ್ ಹ್ಯಾಸ್ ಸೋ ಮೆನಿ ಪ್ರಾಪರ್ಟೀಸ್. ನಾವು ತಲೆಗೂ ಯೂಸ್ ಮಾಡ್ಬೋದು, ಸ್ಕಿನ್ ಆಯಿಂಟ್ಮೆಂಟ್ಸ್, ಟ್ರೀಟ್ಮೆಂಟ್, ಕ್ರೀಮ್ಗಳಲ್ಲಿ ಕೂಡ ಇದನ್ನ ತುಂಬ ಉಪಯೋಗಿಸ್ತಾರೆ. ಇನ್ನೊಂದು ಏನಂದರೆ ಇದು ಗಂಟಲು ನೋವಿಗೆ ಇಟ್ಸ್ ಆಲ್ಸೋ ಥಾಟ್ ಟು ಇಂಪ್ರೂವ್ ಯುವರ್ ಇಮ್ಯುನಿಟಿ. ಓಕೆ, ಈ ತುಂಬ ದಿನದಿಂದ ನಾನು ಕೂಡ ಅಲೋವೆರಾ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಅದು ಸುಮ್ಮನೆ ಈ ಮನೆಗಳಲ್ಲಿ ಬೆಳೀತಾ ಇರ್ತದೆ. ಆಮೇಲೆ ನಮ್ಮ ಬಾರ್ಬರ್ ಶಾಪಲ್ಲೂ ಅದನ್ನು ಮುಂದ್ಗಡೆ ಇಟ್ಟಿರ್ತಾರೆ ಪಾಟಲ್ಲಿ. ತುಂಬ ಚೆನ್ನಾಗಿರ್ತದೆ ನೋಡೋಕ್ಕೆ. ಆ್ಯಂಡ್ ದೇ ಕೀಪ್ ಇಟ್ ಆಸ್ ಅ ಡಿಸೈನರ್ ಪ್ಲಾಂಟ್. ಅದನ್ನು ಮುರಿದಾಗ ಒಂಥರ ಗೊಣ್ಣೆ ರೀತಿ ಅಥವಾ ಒಂದು ರೀತಿಯಾದ ಒಂದು ಸ್ಟಿಕ್ಕಿ ಸಬ್ಸ್ಟೆನ್ಸ್ ಬರ್ತದೆ. ದಟ್ ಈಸ್ ವಾಟ್ ಇಸ್. ಅದನ್ನು ತೆಗೆದು ನಾವು ನೀರಲ್ಲಿ ಹಾಕಬೇಕಾ ಅಥವಾ ಎನಿ ಐಡಿಯಾ ಆನ್ ದಟ್? ಹಾಗೇನಿಲ್ಲ, ಅದನ್ನು ಹಾಗೆ ಯೂಸ್ ಮಾಡ್ಬೋದು. ಇಟ್ ಹ್ಯಾಸ್ ಸೋ ಮೆನಿ ಮೆಡಿಸಿನಲ್ ಪ್ರಾಪರ್ಟೀಸ್. ಇದನ್ನು ಯಾವುದೇ ರೀತಿ ಡೈಲ್ಯೂಟ್ ಮಾಡಿ ಅಥವಾ ಏನು ಮಿಕ್ಸ್ ಮಾಡೋದು ಬೇಕಾಗಿಲ್ಲ. ಅದನ್ನು ತಗೊಂಡು ಸ್ವಲ್ಪ ಜೇನುತುಪ್ಪದ ಜೊತೆ ಮಿಕ್ಸ್ ಮಾಡಿ, if you want to dilute it, probably you can add some lukewarm water to aid its easy drinking. ಆವಾಗ ಅದನ್ನ ತಗೊಂಡಾಗ ನಾವು ಒಳ್ಳೆಯ ಉಪಶಮನವನ್ನು ಪಡಿತೇವೆ. ಓಕೆ, ಜನರಲಿ ಈಗ ನಾವು ಹೇಳ್ತೀವಿ ವೆನ್ ಯು ಆರ್ ಹ್ಯಾವಿಂಗ್ ಕಾಫ್ ಯು ಹ್ಯಾವ್ ಟು ಟೇಕ್ ಆಲ್ ದಿಸ್ ಹೋಮ್ ಮೇಡ್ ರೆಮಿಡೀಸ್. ಈ ಮನೆಯಲ್ಲಿ ಮಾಡ್ತಕ್ಕಂಥ ಒಂದು ಉಪಶಮನಗಳನ್ನು ನಾವು ರಾತ್ರಿ ಹೊತ್ತಲ್ಲಿ ಮಲಗಕ್ಕೆ ಮುಂಚೆ ಕುಡಿಬೇಕಾ ಅಥವಾ ಬೆಳಗ್ಗೆ ಕುಡಿಬೇಕಾ, ಮಧ್ಯಾಹ್ನ ಕುಡಿಬೇಕಾ? ಇದಕ್ಕೆ ನಾವು ಡೋಸೇಜನ್ನು ಪ್ರಿಸ್ಕ್ರೈಬ್ ಮಾಡಲ್ಲ. ಆದಷ್ಟು ನಾವು ರಾತ್ರಿ ತಗೊಂಡ್ರೆ ವಿಲ್ ಹ್ಯಾವ್ ರಿಲೀಫ್ ಅಟ್ ನೈಟ್. ಮಲಗಲಿಕ್ಕೆ ನಮಗೆ ಅನುಕೂಲವಾಗುತ್ತೆ. ಸೊ ಬೆಳಗ್ಗೆ ಕೂಡ ಎದ್ದಾಗ ನಾವು ಇದು ತಗೊಂಡಾಗ ವಿ ಕ್ಯಾನ್ ಪ್ರಿವೆಂಟ್ ಕಾಫ್ ಆಸ್ ಲಾಂಗ್ ಆಸ್ ಪಾಸಿಬಲ್. ಸೊ ನಾವು ಕೆಲಸ ಮಾಡುವಾಗ ಈ ಕೆಮ್ಮು ಬಂದರೆ ನಮಗೆ ಭಾಳ ಅನಾನುಕೂಲ ಆಗುತ್ತೆ. ಸೊ ಅದನ್ನು ತಡೆಗಟ್ಟಲಿಕ್ಕೆ ನಾವು ಈ ಹೋಮ್ ರೆಮಿಡೀಸನ್ನು ನಾವು ಫಾಲೋ ಮಾಡಿದ್ರೆ ನಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ. ಮೋಸ್ಟ್ ಆಫ್ ದ ಮೆಡಿಸಿನ್ಸ್ ಲೋವರ್ ಆರ್ ಇಮ್ಯುನಿಟಿ. ಸೊ ಅದು ತಗೋತಾ ನಮಗೆ ಆ ಎಫೆಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ ನಮ್ಮ ದೇಹದಲ್ಲಿ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ಟೇಕ್ ದಿಸ್ ನ್ಯಾಚುರಲ್ ರೆಮಿಡೀಸ್. ಆಗ ನಮ್ಮ ಇಮ್ಯೂನ್ ಸಿಸ್ಟಮ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ನಾವು ನಮ್ಮ ಇಮ್ಯುನಿಟಿ ಪವರ್ ಒಂದು ಮೇಂಟೈನ್ ಮಾಡ್ಬೋದು ನಾವು. ಕೊನೆಯದಾಗಿ ವಿ ಜಸ್ಟ್ ಹ್ಯಾವ್ 1 more minute ಲೆಫ್ಟ್. ಕೆಮ್ಮು ಬಂದಾಗ ಯಾವ ರೀತಿ ಕೆಮ್ಮುವುದು? ವಿ ಆಲ್ ನೋ ಇಟ್, ಬಟ್ ಐ ಜಸ್ಟ್ ವಾಂಟ್ ಟು ಗೆಟ್ ಇಟ್ ಫ್ರಮ್ ಯು. ವಾಟ್ ಇಸ್ ದ ರೈಟ್ ವೇ ಆಫ್ ಕಾಫಿಂಗ್? ಓಕೆ, ಇದು ಕೇಳಿದ್ದು ಒಳ್ಳೆಯದಾಯ್ತು. ಈಗ ನೋಡಿ, ಭಾಳಷ್ಟು ಮ್ಯೂಕಸ್ ಇದ್ದಾಗ ಕೆಲವ್ರಿಗೆ ಅಷ್ಟೊಂದು ಕಫ ತುಂಬಿಕೊಂಡಿರುತ್ತೆ. ಸೊ ಆ ಕಫನ ನಾವು ಹೊರಗೆ ಹಾಕಲಿಕ್ಕೆ ಒಂದು ರೀತಿಯ ವಿಧಾನ ಹಫ್ ಕಾಫಿಂಗ್ ಅಂತ ಹೇಳಿಬಿಟ್ಟು. ಸೊ ಅದರಲ್ಲಿ ಏನು ಮಾಡ್ತೀವಿ ಅಂದರೆ, ಟೇಕ್ ಅ ಡೀಪ್ ಬ್ರೆತ್, ಒಂದು ದೊಡ್ಡ ಉಸಿರನ್ನು ತಗೊಂಡು ನಾವು ಹೊರಗಡೆ ಬಿಡುವಾಗ 3-4 ಸತಿ ಕೆಮ್ಮಿದ್ರೆ ಆವಾಗ ನಾವು ವಿ ಕ್ಯಾನ್ ಟ್ರೈ ಟು ಪುಟ್ ಔಟ್ ಮಚ್ ಸ್ಪ್ಯೂಟಮ್. ಆ ಕಫವನ್ನು ಹೊರಗಡೆ ಹಾಕಿ. ಲೆಟ್ ಮೀ ಟ್ರೈ ಇಟ್ ಲೈಕ್ ಹೌದು, ಆ ಥರ ಪ್ರಾಕ್ಟೀಸ್ ಮಾಡಿ 4-5 ಸತಿ ಮಾಡುವಾಗ ಈ ಕಫ ಹೊರಗಡೆ ಬರುವಂಥದ್ದಾಗಿದೆ. ಓಕೆ, ದಟ್ಸ್ ಐ ಮೀನ್ ಐ ಡಿಡ್ಂಟ್ ನೋ ದಟ್. ಇಟ್ ವಾಸ್ ಅ ಪ್ಲೆಷರ್ ಟಾಕಿಂಗ್ ಟು ಯು ಮಿಸ್ಟರ್ ನಿರಂಜನ್. ಈ ಕೆಮ್ಮು ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀವು ಪಡೆದಿದ್ದೀರಾ ಅಂತ ನಾನು ಪಡೆದಿದ್ದೀನಿ, ನೀವು ಪಡೆದಿದ್ದೀರಾ ಅಂತ ನಾನು ನಂಬ್ತೇನೆ.